ಸಿನಿಮಾ ರಂಗ ಅಂತಂದ್ರೆ ಸರ್, ಈಗ ಒಬ್ಬ ಪ್ರೊಡ್ಯೂಸರ್ ಬಂದ ಒಂದು ಅಡ್ವಾನ್ಸ್ ಕೊಟ್ಟಿರ್ತಾನೆ ಸಿನಿಮಾ ಮತ್ತೊಂದು ಆ ಟೈಮಲ್ಲಿ ಆಗಬೇಕಾಗತ್ತೆ. ಯಾಕಂದರೆ ಬಡ್ಡಿಯಿಂದ ತಗೊಂಬಂದಿರ್ತಾರೆ ದುಡ್ಡೆಲ್ಲ. ಈಗ 2022 ಸಂದರ್ಭದಲ್ಲಿ ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಪ್ರೊಡ್ಯೂಸರ್ಸ್ಗಳು ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದು? ನಾನು ಯಾವತ್ತೂ ಅಡ್ವಾನ್ಸ್ ತೊಗೊಳಲ್ಲ. ಆ ಥರ ಕತೆ ಓಕೆ ಆಗಿ ಡೈರೆಕ್ಟ್ರ್ ಓಕೆ ಆಗಿ ಎಲ್ಲ ಆದರೆ ಮಾತ್ರ ಅಡ್ವಾನ್ಸ್ ತೊಗೊತೀನಿ. ಇಲ್ಲ ಅಂತಂದರೆ ಕೆಲವರಿಗೆ ಅಡ್ವಾನ್ಸ್ ವಾಪಸ್ ಕರೆಸಿ ಅಡ್ವಾನ್ಸ್ ಕೊಟ್ಟಿದ್ದು ಉಂಟು. ಅಂದರೆ ಈ ಕೊರೋನಾ ಸಂದರ್ಭದಲ್ಲೇ ಆವಾಗ ನಾನು ತೊಗೊಂಡೇ ಇರಲಿಲ್ಲ ಸರ್. ವಿಕ್ರಾಂತ್ ರೋಣ ಅಷ್ಟೇ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ಎಷ್ಟು ಲೈನಪ್ ಮಾಡಿದ್ದೆ ಎಲ್ಲದೂ ಕೊಟ್ಟನಲ್ಲ ವಾಪಸ್. ನಾನು ಅದನ್ನು ರೀಸೆಂಟಾಗಿ ನಾನು ಸಂದೇಶ್ ಅವ್ರ ಪಿಕ್ಚರ್ ಮಾಡಬೇಕಿತ್ತು. ಅದು ಏನೋ ಒಂದು ಚೂರು ಮಿಸ್ಕಮ್ಯುನಿಕೇಷನ್ ಆಗಿ ಒಂದು ಕತೆ ಬೇರೆ ಮಾಡೋದು ಅಂತ ಆಯಿತು. ಆವಾಗ ಗ್ಯಾರಂಟಿ ಬರಲಿಲ್ಲ ಯಾವಾಗ ಮಾಡ್ತಾ ಇರೋರು ಅಂತ. ವಾಪಸ್ ಕರೆದು ದುಡ್ಡು ಕೊಟ್ಟಿದ್ದೀನಿ, ಕೇಳಿ ಅವ್ರಿಗೆ. ನಿಮ್ಮ ಹತ್ರನೇ ಇರಲಿ ಸರ್, ಬೇಡಿ. ಅಯ್ಯೋ ಬೇಡ ಸರ್, ನಿಮ್ಮ ಹತ್ರ ಇರಲಿ, ಆಮೇಲೆ ಮಾಡೋಣ ಅಂತಲೂ ಪಾಪ ಅವ್ರು ತುಂಬ ಹೇಳಿದ್ರು. ಇದು ಯಾವುದೋ ಮಿಸ್ಕಮ್ಯುನಿಕೇಷನಿಗೆ ಕೊಟ್ಟಿದ್ದಲ್ಲ. ನಾನು ಅವ್ರಿಗೆ ಹೇಳಿದೆ ಭಾರ ಆಗುತ್ತೆ ಸರ್ ನನಗೆ. ನಿಮ್ಮದೊಂದು ಕತೆ ಬಂದು ನಿರ್ದೇಶಕ ಬರ್ತಿದ್ದಂಗೆ ಬನ್ನಿ ತೊಗೊತೀನಿ ನಾನು, ಈಗ ಬೇಡಿ ಅಂದರೆ ಕೊಟ್ಟು ಒಂದು ವಾರದಲ್ಲೇ ವಾಪಸ್ ಕೊಟ್ಟಿದ್ದೀನಿ. ತುಂಬ ಟೈಮ್ ಆದಮೇಲಲ್ಲ. ಏನೋ ಒಂದು ಪಾಯಿಂಟ್ ಆದಾಗ, ಒಂದು ಮಿಸ್ಕಮ್ಯುನಿಕೇಷನ್ ಆದಾಗ, ಒಂದು ಕತೆ ಅಂತ ಕ್ಯಾನ್ಸಲ್ ಆದಾಗ ಅದು ಬೇಡ. ಅವಾಗ ಏನಾಗುತ್ತೆ ಆಮೇಲೆ ಮುಂದೆ ಮಾಡೋಣ, ಇಸ್ಕೊಳ್ಳೋಣ. ನಾನು ಅಡ್ವಾನ್ಸ್ ಎಲ್ಲ ಆ ಥರ ತೊಗೊಳ್ಳಲ್ಲ. ನನ್ನ ಕತೆ ಓಕೆ ಆಗಬೇಕು, ಡೈರೆಕ್ಟ್ರ್ ಓಕೆ ಆಗಬೇಕು, ಆಮೇಲೆ ತೊಗೊಳ್ಳೋದು ನಾನು. ನಿಮ್ಮ ಫ್ಯಾನ್ಸ್ಗಳಿಗೆ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ ನಿಮಗೆ? ನನಗೆ ಇಷ್ಟ ಆಗಿದೆ ಸರ್. ನನಗೆ ಹುಚ್ಚಾನು ಇಷ್ಟ ಆಗಿತ್ತು. ಓಕೆ 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 ಯಾರು ಸರ್ ನಿಮ್ಮ ಫ್ಯಾನ್ಸ್ ಅಂತಂದರೆ? ಅಂದರೆ ಹಿಂಗಿರ್ತಾರೆ ಅವರು? ಒಂದವರು ಥರ ಒಳ್ಳೆ ಹಾಫ್ ಜಾಕೆಟ್ ಹಾಕ್ಕೊಂಡು, ಬ್ಲೂ ಶರ್ಟ್ ಹಾಕ್ಕೊಂಡು, ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಸರ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಹೌದಲ್ಲ? ಡೆಫಿನೆಟ್ಲಿ ಅದು ಮುಂದುವರಿಯೋದು, ಅದು ಎರಡು ಮನಸ್ಸುಗಳು ಹೆಂಗೆ ಕಲೆಯುತ್ತೆ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಡೆಫಿನೆಟ್ಲಿ. ಸಿನಿಮಾ ರಂಗ ಅಂತಂದ್ರೆ ಸರ್, ಈಗ ಒಬ್ಬ ಪ್ರೊಡ್ಯೂಸರ್ ಬಂದ ಒಂದು ಅಡ್ವಾನ್ಸ್ ಕೊಟ್ಟಿರ್ತಾನೆ ಸಿನಿಮಾ ಮತ್ತೊಂದು ಆ ಟೈಮಲ್ಲಿ ಆಗಬೇಕಾಗತ್ತೆ. ಯಾಕಂದರೆ ಬಡ್ಡಿಯಿಂದ ತಗೊಂಬಂದಿರ್ತಾರೆ ದುಡ್ಡೆಲ್ಲ. ಈಗ 2022 ಸಂದರ್ಭದಲ್ಲಿ ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಪ್ರೊಡ್ಯೂಸರ್ಸ್ಗಳು ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದು? ನಾನು ಯಾವತ್ತೂ ಅಡ್ವಾನ್ಸ್ ತೊಗೊಳಲ್ಲ. ಆ ಥರ ಕತೆ ಓಕೆ ಆಗಿ ಡೈರೆಕ್ಟ್ರ್ ಓಕೆ ಆಗಿ ಎಲ್ಲ ಆದರೆ ಮಾತ್ರ ಅಡ್ವಾನ್ಸ್ ತೊಗೊತೀನಿ. ಇಲ್ಲ ಅಂತಂದರೆ ಕೆಲವರಿಗೆ ಅಡ್ವಾನ್ಸ್ ವಾಪಸ್ ಕರೆಸಿ ಅಡ್ವಾನ್ಸ್ ಕೊಟ್ಟಿದ್ದು ಉಂಟು. ಅಂದರೆ ಈ ಕೊರೋನಾ ಸಂದರ್ಭದಲ್ಲೇ ಆವಾಗ ನಾನು ತೊಗೊಂಡೇ ಇರಲಿಲ್ಲ ಸರ್. ವಿಕ್ರಾಂತ್ ರೋಣ ಅಷ್ಟೇ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ಎಷ್ಟು ಲೈನಪ್ ಮಾಡಿದ್ದೆ ಎಲ್ಲದೂ ಕೊಟ್ಟನಲ್ಲ ವಾಪಸ್. ನಾನು ಅದನ್ನು ರೀಸೆಂಟಾಗಿ ನಾನು ಸಂದೇಶ್ ಅವ್ರ ಪಿಕ್ಚರ್ ಮಾಡಬೇಕಿತ್ತು. ಅದು ಏನೋ ಒಂದು ಚೂರು ಮಿಸ್ಕಮ್ಯುನಿಕೇಷನ್ ಆಗಿ ಒಂದು ಕತೆ ಬೇರೆ ಮಾಡೋದು ಅಂತ ಆಯಿತು. ಆವಾಗ ಗ್ಯಾರಂಟಿ ಬರಲಿಲ್ಲ ಯಾವಾಗ ಮಾಡ್ತಾ ಇರೋರು ಅಂತ. ವಾಪಸ್ ಕರೆದು ದುಡ್ಡು ಕೊಟ್ಟಿದ್ದೀನಿ, ಕೇಳಿ ಅವ್ರಿಗೆ. ನಿಮ್ಮ ಹತ್ರನೇ ಇರಲಿ ಸರ್, ಬೇಡಿ. ಅಯ್ಯೋ ಬೇಡ ಸರ್, ನಿಮ್ಮ ಹತ್ರ ಇರಲಿ, ಆಮೇಲೆ ಮಾಡೋಣ ಅಂತಲೂ ಪಾಪ ಅವ್ರು ತುಂಬ ಹೇಳಿದ್ರು. ಇದು ಯಾವುದೋ ಮಿಸ್ಕಮ್ಯುನಿಕೇಷನಿಗೆ ಕೊಟ್ಟಿದ್ದಲ್ಲ. ನಾನು ಅವ್ರಿಗೆ ಹೇಳಿದೆ ಭಾರ ಆಗುತ್ತೆ ಸರ್ ನನಗೆ. ನಿಮ್ಮದೊಂದು ಕತೆ ಬಂದು ನಿರ್ದೇಶಕ ಬರ್ತಿದ್ದಂಗೆ ಬನ್ನಿ ತೊಗೊತೀನಿ ನಾನು, ಈಗ ಬೇಡಿ ಅಂದರೆ ಕೊಟ್ಟು ಒಂದು ವಾರದಲ್ಲೇ ವಾಪಸ್ ಕೊಟ್ಟಿದ್ದೀನಿ. ತುಂಬ ಟೈಮ್ ಆದಮೇಲಲ್ಲ. ಏನೋ ಒಂದು ಪಾಯಿಂಟ್ ಆದಾಗ, ಒಂದು ಮಿಸ್ಕಮ್ಯುನಿಕೇಷನ್ ಆದಾಗ, ಒಂದು ಕತೆ ಅಂತ ಕ್ಯಾನ್ಸಲ್ ಆದಾಗ ಅದು ಬೇಡ. ಅವಾಗ ಏನಾಗುತ್ತೆ ಆಮೇಲೆ ಮುಂದೆ ಮಾಡೋಣ, ಇಸ್ಕೊಳ್ಳೋಣ. ನಾನು ಅಡ್ವಾನ್ಸ್ ಎಲ್ಲ ಆ ಥರ ತೊಗೊಳ್ಳಲ್ಲ. ನನ್ನ ಕತೆ ಓಕೆ ಆಗಬೇಕು, ಡೈರೆಕ್ಟ್ರ್ ಓಕೆ ಆಗಬೇಕು, ಆಮೇಲೆ ತೊಗೊಳ್ಳೋದು ನಾನು. ನಿಮ್ಮ ಫ್ಯಾನ್ಸ್ಗಳಿಗೆ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ ನಿಮಗೆ? ನನಗೆ ಇಷ್ಟ ಆಗಿದೆ ಸರ್. ನನಗೆ ಹುಚ್ಚಾನು ಇಷ್ಟ ಆಗಿತ್ತು. ಓಕೆ 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 ಯಾರು ಸರ್ ನಿಮ್ಮ ಫ್ಯಾನ್ಸ್ ಅಂತಂದರೆ? ಅಂದರೆ ಹಿಂಗಿರ್ತಾರೆ ಅವರು? ಒಂದವರು ಥರ ಒಳ್ಳೆ ಹಾಫ್ ಜಾಕೆಟ್ ಹಾಕ್ಕೊಂಡು, ಬ್ಲೂ ಶರ್ಟ್ ಹಾಕ್ಕೊಂಡು, ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಸರ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಹೌದಲ್ಲ? ಡೆಫಿನೆಟ್ಲಿ ಅದು ಮುಂದುವರಿಯೋದು, ಅದು ಎರಡು ಮನಸ್ಸುಗಳು ಹೆಂಗೆ ಕಲೆಯುತ್ತೆ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಡೆಫಿನೆಟ್ಲಿ. ಸಿನಿಮಾ ರಂಗ ಅಂತಂದ್ರೆ ಸರ್, ಈಗ ಒಬ್ಬ ಪ್ರೊಡ್ಯೂಸರ್ ಬಂದ ಒಂದು ಅಡ್ವಾನ್ಸ್ ಕೊಟ್ಟಿರ್ತಾನೆ ಸಿನಿಮಾ ಮತ್ತೊಂದು ಆ ಟೈಮಲ್ಲಿ ಆಗಬೇಕಾಗತ್ತೆ. ಯಾಕಂದರೆ ಬಡ್ಡಿಯಿಂದ ತಗೊಂಬಂದಿರ್ತಾರೆ ದುಡ್ಡೆಲ್ಲ. ಈಗ 2022 ಸಂದರ್ಭದಲ್ಲಿ ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಪ್ರೊಡ್ಯೂಸರ್ಸ್ಗಳು ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದು? ನಾನು ಯಾವತ್ತೂ ಅಡ್ವಾನ್ಸ್ ತೊಗೊಳಲ್ಲ. ಆ ಥರ ಕತೆ ಓಕೆ ಆಗಿ ಡೈರೆಕ್ಟ್ರ್ ಓಕೆ ಆಗಿ ಎಲ್ಲ ಆದರೆ ಮಾತ್ರ ಅಡ್ವಾನ್ಸ್ ತೊಗೊತೀನಿ. ಇಲ್ಲ ಅಂತಂದರೆ ಕೆಲವರಿಗೆ ಅಡ್ವಾನ್ಸ್ ವಾಪಸ್ ಕರೆಸಿ ಅಡ್ವಾನ್ಸ್ ಕೊಟ್ಟಿದ್ದು ಉಂಟು. ಅಂದರೆ ಈ ಕೊರೋನಾ ಸಂದರ್ಭದಲ್ಲೇ ಆವಾಗ ನಾನು ತೊಗೊಂಡೇ ಇರಲಿಲ್ಲ ಸರ್. ವಿಕ್ರಾಂತ್ ರೋಣ ಅಷ್ಟೇ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ಎಷ್ಟು ಲೈನಪ್ ಮಾಡಿದ್ದೆ ಎಲ್ಲದೂ ಕೊಟ್ಟನಲ್ಲ ವಾಪಸ್. ನಾನು ಅದನ್ನು ರೀಸೆಂಟಾಗಿ ನಾನು ಸಂದೇಶ್ ಅವ್ರ ಪಿಕ್ಚರ್ ಮಾಡಬೇಕಿತ್ತು. ಅದು ಏನೋ ಒಂದು ಚೂರು ಮಿಸ್ಕಮ್ಯುನಿಕೇಷನ್ ಆಗಿ ಒಂದು ಕತೆ ಬೇರೆ ಮಾಡೋದು ಅಂತ ಆಯಿತು. ಆವಾಗ ಗ್ಯಾರಂಟಿ ಬರಲಿಲ್ಲ ಯಾವಾಗ ಮಾಡ್ತಾ ಇರೋರು ಅಂತ. ವಾಪಸ್ ಕರೆದು ದುಡ್ಡು ಕೊಟ್ಟಿದ್ದೀನಿ, ಕೇಳಿ ಅವ್ರಿಗೆ. ನಿಮ್ಮ ಹತ್ರನೇ ಇರಲಿ ಸರ್, ಬೇಡಿ. ಅಯ್ಯೋ ಬೇಡ ಸರ್, ನಿಮ್ಮ ಹತ್ರ ಇರಲಿ, ಆಮೇಲೆ ಮಾಡೋಣ ಅಂತಲೂ ಪಾಪ ಅವ್ರು ತುಂಬ ಹೇಳಿದ್ರು. ಇದು ಯಾವುದೋ ಮಿಸ್ಕಮ್ಯುನಿಕೇಷನಿಗೆ ಕೊಟ್ಟಿದ್ದಲ್ಲ. ನಾನು ಅವ್ರಿಗೆ ಹೇಳಿದೆ ಭಾರ ಆಗುತ್ತೆ ಸರ್ ನನಗೆ. ನಿಮ್ಮದೊಂದು ಕತೆ ಬಂದು ನಿರ್ದೇಶಕ ಬರ್ತಿದ್ದಂಗೆ ಬನ್ನಿ ತೊಗೊತೀನಿ ನಾನು, ಈಗ ಬೇಡಿ ಅಂದರೆ ಕೊಟ್ಟು ಒಂದು ವಾರದಲ್ಲೇ ವಾಪಸ್ ಕೊಟ್ಟಿದ್ದೀನಿ. ತುಂಬ ಟೈಮ್ ಆದಮೇಲಲ್ಲ. ಏನೋ ಒಂದು ಪಾಯಿಂಟ್ ಆದಾಗ, ಒಂದು ಮಿಸ್ಕಮ್ಯುನಿಕೇಷನ್ ಆದಾಗ, ಒಂದು ಕತೆ ಅಂತ ಕ್ಯಾನ್ಸಲ್ ಆದಾಗ ಅದು ಬೇಡ. ಅವಾಗ ಏನಾಗುತ್ತೆ ಆಮೇಲೆ ಮುಂದೆ ಮಾಡೋಣ, ಇಸ್ಕೊಳ್ಳೋಣ.
ನಾನು ಅಡ್ವಾನ್ಸ್ ಎಲ್ಲ ಆ ಥರ ತೊಗೊಳಲ್ಲ. ನನ್ನ ಕತೆ ಓಕೆ ಆಗಬೇಕು, ಡೈರೆಕ್ಟ್ರ್ ಓಕೆ ಆಗಬೇಕು, ಆಮೇಲೆ ತೊಗೊಳ್ಳೋದು ನಾನು. ನಿಮ್ಮ ಫ್ಯಾನ್ಸ್ಗಳಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ ನಿಮಗೆ? ನನಗೆ ಇಷ್ಟ ಆಗಿದೆ ಸರ್. ನನಗೆ ಹುಚ್ಚಾನು ಇಷ್ಟ ಆಗಿತ್ತು. ಓಕೆ ಓಕೆ ಓಕೆ. ಯಾರು ಸರ್ ನಿಮ್ಮ ಫ್ಯಾನ್ಸ್ ಅಂತಂದರೆ? ಅಂದರೆ ಹಿಂಗಿರ್ತಾರೆ ಅವರು ಒಂದು ಅವರ ಥರ ಒಳ್ಳೆ ಹಾಫ್ ಜಾಕೆಟ್ ಹಾಕ್ಕೊಂಡು, ಬ್ಲೂ ಶರ್ಟ್ ಹಾಕ್ಕೊಂಡು, ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಸರ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಹೌದಲ್ಲ? ಡೆಫಿನೆಟ್ಲಿ ಅದು ಮುಂದುವರಿಯೋದು ಅದು ಎರಡು ಮನಸ್ಸುಗಳ ಹೆಂಗೆ ಕಲೆಯುತ್ತೆ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಡೆಫಿನೆಟ್ಲಿ. ಸಿನಿಮಾ ರಂಗ ಅಂತಂದ್ರೆ ಸರ್, ಈಗ ಒಬ್ಬ ಪ್ರೊಡ್ಯೂಸರ್ ಬಂದ ಒಂದು ಅಡ್ವಾನ್ಸ್ ಕೊಟ್ಟಿರ್ತಾನೆ ಸಿನಿಮಾ ಮತ್ತೊಂದು ಆ ಟೈಮಲ್ಲಿ ಆಗಬೇಕಾಗತ್ತೆ. ಯಾಕಂದರೆ ಬಡ್ಡಿಯಿಂದ ತಗೊಂಬಂದಿರ್ತಾರೆ ದುಡ್ಡೆಲ್ಲ. ಈಗ 2022 ಸಂದರ್ಭದಲ್ಲಿ ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಪ್ರೊಡ್ಯೂಸರ್ಸ್ಗಳು ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದು? ನಾನು ಯಾವತ್ತೂ ಅಡ್ವಾನ್ಸ್ ತೊಗೊಳಲ್ಲ ಆ ಥರ. ಕತೆ ಓಕೆ ಆಗಿ, ಡೈರೆಕ್ಟ್ರ್ ಓಕೆ ಆಗಿ ಎಲ್ಲ ಆದರೆ ಮಾತ್ರ ಅಡ್ವಾನ್ಸ್ ತೊಗೊತೀನಿ. ಇಲ್ಲ ಅಂತಂದರೆ ಕೆಲವರಿಗೆ ಅಡ್ವಾನ್ಸ್ ವಾಪಸ್ ಕರೆಸಿ ಅಡ್ವಾನ್ಸ್ ಕೊಟ್ಟಿದ್ದು ಉಂಟು. ಅಂದರೆ ಈ ಕೊರೋನಾ ಸಂದರ್ಭದಲ್ಲೇ ಆವಾಗ ನಾನು ತೊಗೊಂಡೇ ಇರಲಿಲ್ಲ ಸರ್. ವಿಕ್ರಾಂತ್ ರೋಣ ಅಷ್ಟೇ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ಎಷ್ಟು ಲೈನಪ್ ಮಾಡಿದ್ದೆ ಎಲ್ಲದೂ ಕೊಟ್ಟನಲ್ಲ ವಾಪಸ್ ನಾನು. ನಾನು ರೀಸೆಂಟಾಗಿ ನಾನು ಸಂದೇಶ್ ಅವ್ರ ಪಿಕ್ಚರ್ ಮಾಡಬೇಕಿತ್ತು. ಅದು ಏನೋ ಒಂದು ಚೂರು ಮಿಸ್ಕಮ್ಯುನಿಕೇಷನ್ ಆಗಿ ಒಂದು ಕತೆ ಬೇರೆ ಮಾಡೋದು ಅಂತ ಆಯಿತು. ಆವಾಗ ಗ್ಯಾರಂಟಿ ಬರಲಿಲ್ಲ ಯಾವಾಗ ಮಾಡ್ತಾ ಇರೋರು ಅಂತ. ವಾಪಸ್ ದುಡ್ಡು ಕೊಟ್ಟಿದ್ದೀನಿ, ಕೇಳಿ ಅವ್ರಿಗೆ. ನಿಮ್ಮ ಹತ್ರನೇ ಇರಲಿ ಸರ್, ಬೇಡಿ. ಅಯ್ಯೋ ಬೇಡ ಸರ್, ನಿಮ್ಮ ಹತ್ರ ಇರಲಿ, ಆಮೇಲೆ ಮಾಡೋಣ ಅಂತಲೂ ಪಾಪ ಅವ್ರು ತುಂಬ ಹೇಳಿದ್ರು. ಇದು ಯಾವುದು ಮಿಸ್ಕಮ್ಯುನಿಕೇಷನ್ಗೆ ಕೊಟ್ಟಿದ್ದಲ್ಲ. ನಾನು ಅವ್ರಿಗೆ ಹೇಳಿದೆ ಭಾರ ಆಗುತ್ತೆ ಸರ್ ನನಗೆ. ನಿಮ್ಮದೊಂದು ಕತೆ ಬಂದು ನಿರ್ದೇಶಕ ಬರ್ತಿದ್ದಂಗೆ ಬನ್ನಿ ತೊಗೊತೀನಿ ನಾನು, ಈಗ ಬೇಡಿ ಅಂದರೆ ಕೊಟ್ಟು ಒಂದು ವಾರದಲ್ಲೇ ವಾಪಸ್ ಕೊಟ್ಟಿದ್ದೀನಿ. ತುಂಬ ಟೈಮ್ ಆದಮೇಲಲ್ಲ. ಏನೋ ಒಂದು ಪಾಯಿಂಟ್ ಆದಾಗ, ಒಂದು ಮಿಸ್ಕಮ್ಯುನಿಕೇಷನ್ ಆದಾಗ, ಒಂದು ಕತೆ ಅಂತ ಕ್ಯಾನ್ಸಲ್ ಆದಾಗ ಅದು ಬೇಡ. ಅವಾಗ ಏನಾಗುತ್ತೆ ಆಮೇಲೆ ಮುಂದೆ ಮಾಡೋಣ, ಇಸ್ಕೊಳ್ಳೋಣ. ನಾನು ಅಡ್ವಾನ್ಸ್ ಎಲ್ಲ ಆ ಥರ ತೊಗೊಳಲ್ಲ. ನನ್ನ ಕತೆ ಓಕೆ ಆಗಬೇಕು, ಡೈರೆಕ್ಟ್ರ್ ಓಕೆ ಆಗಬೇಕು, ಆಮೇಲೆ ತೊಗೊಳ್ಳೋದು ನಾನು. ನಿಮ್ಮ ಫ್ಯಾನ್ಸ್ಗಳಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ ನಿಮಗೆ? ನನಗೆ ಇಷ್ಟ ಆಗಿದೆ ಸರ್. ನನಗೆ ಹುಚ್ಚಾನು ಇಷ್ಟ ಆಗಿತ್ತು. ಓಕೆ ಓಕೆ ಓಕೆ. ಯಾರು ಸರ್ ನಿಮ್ಮ ಫ್ಯಾನ್ಸ್ ಅಂತಂದರೆ? ಅಂದರೆ ಹಿಂಗಿರ್ತಾರೆ ಅವರು ಒಂದು ಅವರ ಥರ ಒಳ್ಳೆ ಹಾಫ್ ಜಾಕೆಟ್ ಹಾಕ್ಕೊಂಡು, ಬ್ಲೂ ಶರ್ಟ್ ಹಾಕ್ಕೊಂಡು, ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಸರ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಹೌದಲ್ಲ? ಡೆಫಿನೆಟ್ಲಿ ಅದು ಮುಂದುವರಿಯೋದು ಅದು ಎರಡು ಮನಸ್ಸುಗಳ ಹೆಂಗೆ ಕಲೆಯುತ್ತೆ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಡೆಫಿನೆಟ್ಲಿ. ಸಿನಿಮಾ ರಂಗ ಅಂತಂದ್ರೆ ಸರ್, ಈಗ ಒಬ್ಬ ಪ್ರೊಡ್ಯೂಸರ್ ಬಂದ ಒಂದು ಅಡ್ವಾನ್ಸ್ ಕೊಟ್ಟಿರ್ತಾನೆ ಸಿನಿಮಾ ಮತ್ತೊಂದು ಆ ಟೈಮಲ್ಲಿ ಆಗಬೇಕಾಗತ್ತೆ. ಯಾಕಂದರೆ ಬಡ್ಡಿಯಿಂದ ತಗೊಂಬಂದಿರ್ತಾರೆ ದುಡ್ಡೆಲ್ಲ. ಈಗ 2022 ಸಂದರ್ಭದಲ್ಲಿ ಕೊರೋನಾ ಇದ್ದಂಥ ಸಂದರ್ಭದಲ್ಲಿ ನಿಮಗೆ ಪ್ರೊಡ್ಯೂಸರ್ಸ್ಗಳು ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ದು? ನಾನು ಯಾವತ್ತೂ ಅಡ್ವಾನ್ಸ್ ತೊಗೊಳಲ್ಲ ಆ ಥರ. ಕತೆ ಓಕೆ ಆಗಿ, ಡೈರೆಕ್ಟ್ರ್ ಓಕೆ ಆಗಿ ಎಲ್ಲ ಆದರೆ ಮಾತ್ರ ಅಡ್ವಾನ್ಸ್ ತೊಗೊತೀನಿ. ಇಲ್ಲ ಅಂತಂದರೆ ಕೆಲವರಿಗೆ ಅಡ್ವಾನ್ಸ್ ವಾಪಸ್ ಕರೆಸಿ ಅಡ್ವಾನ್ಸ್ ಕೊಟ್ಟಿದ್ದು ಉಂಟು. ಅಂದರೆ ಈ ಕೊರೋನಾ ಸಂದರ್ಭದಲ್ಲೇ ಆವಾಗ ನಾನು ತೊಗೊಂಡೇ ಇರಲಿಲ್ಲ ಸರ್. ವಿಕ್ರಾಂತ್ ರೋಣ ಅಷ್ಟೇ ಮಾಡ್ತಾ ಇದ್ದಿದ್ದು. ಅದಾದಮೇಲೆ ಎಷ್ಟು ಲೈನಪ್ ಮಾಡಿದ್ದೆ ಎಲ್ಲದೂ ಕೊಟ್ಟನಲ್ಲ ವಾಪಸ್ ನಾನು. ರೀಸೆಂಟಾಗಿ ನಾನು ಸಂದೇಶ್ ಅವ್ರ ಪಿಕ್ಚರ್ ಮಾಡಬೇಕಿತ್ತು. ಅದು ಏನೋ ಒಂದು ಚೂರು ಮಿಸ್ಕಮ್ಯುನಿಕೇಷನ್ ಆಗಿ ಒಂದು ಕತೆ ಬೇರೆ ಮಾಡೋದು ಅಂತ ಆಯಿತು. ಆವಾಗ ಗ್ಯಾರಂಟಿ ಬರಲಿಲ್ಲ ಯಾವಾಗ ಮಾಡ್ತಾ ಇರೋರು ಅಂತ. ವಾಪಸ್ ದುಡ್ಡು ಕೊಟ್ಟಿದ್ದೀನಿ, ಕೇಳಿ ಅವ್ರಿಗೆ. ನಿಮ್ಮ ಹತ್ರನೇ ಇರಲಿ ಸರ್, ಬೇಡಿ. ಅಯ್ಯೋ ಬೇಡ ಸರ್, ನಿಮ್ಮ ಹತ್ರ ಇರಲಿ, ಆಮೇಲೆ ಮಾಡೋಣ ಅಂತಲೂ ಪಾಪ ಅವ್ರು ತುಂಬ ಹೇಳಿದ್ರು. ಇದು ಯಾವುದು ಮಿಸ್ಕಮ್ಯುನಿಕೇಷನ್ಗೆ ಕೊಟ್ಟಿದ್ದಲ್ಲ. ನಾನು ಅವ್ರಿಗೆ ಹೇಳಿದೆ ಭಾರ ಆಗುತ್ತೆ ಸರ್ ನನಗೆ. ನಿಮ್ಮದೊಂದು ಕತೆ ಬಂದು ನಿರ್ದೇಶಕ ಬರ್ತಿದ್ದಂಗೆ ಬನ್ನಿ ತೊಗೊತೀನಿ ನಾನು, ಈಗ ಬೇಡಿ ಅಂದರೆ ಕೊಟ್ಟು ಒಂದು ವಾರದಲ್ಲೇ ವಾಪಸ್ ಕೊಟ್ಟಿದ್ದೀನಿ. ತುಂಬ ಟೈಮ್ ಆದಮೇಲಲ್ಲ. ಏನೋ ಒಂದು ಪಾಯಿಂಟ್ ಆದಾಗ, ಒಂದು ಮಿಸ್ಕಮ್ಯುನಿಕೇಷನ್ ಆದಾಗ, ಒಂದು ಕತೆ ಅಂತ ಕ್ಯಾನ್ಸಲ್ ಆದಾಗ ಅದು ಬೇಡ. ಅವಾಗ ಏನಾಗುತ್ತೆ ಆಮೇಲೆ ಮುಂದೆ ಮಾಡೋಣ, ಇಸ್ಕೊಳ್ಳೋಣ. ನಾನು ಅಡ್ವಾನ್ಸ್ ಎಲ್ಲ ಆ ಥರ ತೊಗೊಳಲ್ಲ. ನನ್ನ ಕತೆ ಓಕೆ ಆಗಬೇಕು, ಡೈರೆಕ್ಟ್ರ್ ಓಕೆ ಆಗಬೇಕು, ಆಮೇಲೆ ತೊಗೊಳ್ಳೋದು ನಾನು. ನಿಮ್ಮ ಫ್ಯಾನ್ಸ್ಗಳಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ ನಿಮಗೆ? ನನಗೆ ಇಷ್ಟ ಆಗಿದೆ ಸರ್. ನನಗೆ ಹುಚ್ಚಾನು ಇಷ್ಟ ಆಗಿತ್ತು. ಓಕೆ ಓಕೆ ಓಕೆ. ಯಾರು ಸರ್ ನಿಮ್ಮ ಫ್ಯಾನ್ಸ್ ಅಂತಂದರೆ? ಅಂದರೆ ಹಿಂಗಿರ್ತಾರೆ ಅವರು ಒಂದು ಅವರ ಥರ ಒಳ್ಳೆ ಹಾಫ್ ಜಾಕೆಟ್ ಹಾಕ್ಕೊಂಡು, ಬ್ಲೂ ಶರ್ಟ್ ಹಾಕ್ಕೊಂಡು, ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ನನ್ನನ್ನು ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಸರ್. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಹೌದಲ್ಲ? ಡೆಫಿನೆಟ್ಲಿ ಅದು ಮುಂದುವರಿಯೋದು ಅದು ಎರಡು ಮನಸ್ಸುಗಳ ಹೆಂಗೆ ಕಲೆಯುತ್ತೆ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಡೆಫಿನೆಟ್ಲಿ.